3 ತಿಂಗಳ ಅದ್ರ ಬಗ್ಗೆ ನಾವೆಲ್ಲ ಏನೇನಿದ್ರು ಕೂಡ ಮಿನಿಸ್ಟರ್ಗಳು ಗಮನ ತಂದಿದ್ದೀವಿ. ಬಟ್ ಅದ್ರ ದಶಿಂದಾಗಿ ಅವ್ರು ಏನಪ್ಪ ಡೈರೆಕ್ಷನ್ ಕೊಟ್ಟರು. ಡಿಸಿ ಅವರು ಮತ್ತೆ ಎಸಿ ಅವರು ಮತ್ತೆ ಎಸಿ ಅವ್ರ ನೇತೃತ್ವದಲ್ಲಿ ಆಯ್ತು. ಕಟ್ಟಡ ಕಾರ್ಮಿಕ ಸಂಘ ಕಾರ್ಮಿಕ ಕಷ್ಟ ಅಂತ ಹೇಳಕ್ ಕೆಲಸ ಮಾಡಿ ಸಚಿವರು ಬಿಡ್ಬಿಡಿ. ಇಲ್ಲ ಅದು ಕಾರ್ಮಿಕ ಇದಕ್ಕೆ ಯಾವುದೇ ಪಕ್ಷ ಇದೇನಿಲ್ಲ. ಕಷ್ಟ ಅಂದ್ರೆ ಇಂಥವ ಇಂಥವ್ ಸರ್ಕಾರ ಗಮನ ತರ್ತೀವಿ ಅಂತ ಹೇಳಿ ನಮ್ಮ ಸಚಿವರು ಅದು ಮಾಡೋಣ ಅಂತ ಕೆಲವರಿಗೆ ಸಚಿವರು ಇದ್ದು ಇದ್ದಾರೆ. ಇದಕ್ಕೆ ಇಲ್ಲ ನೀವು ಹೇಳಿದ್ದು ಒಂದು ರೀತಿಯಲ್ಲಿ ಇದು ಕರೆಕ್ಟ್ ಅರ್ಥಲ್ಲ. ಈಗ ವಿವಾಹ ಪ್ರೋತ್ಸಾಹನ ಸ್ವಲ್ಪ ಸ್ಟಾಪ್ ಆಗ್ಯದ. ವಿವಾಹ ಪ್ರೋತ್ಸಾಹದಿಂದ ಏನಾಗ್ಯದಪ್ಪ ಅಂತಂದ್ರೆ ಕೆಲವು ಅರ್ಹ ಕಾರ್ಮಿಕರ ಜೊತೆ ಅನರ್ಹ ಕಾರ್ಮಿಕರು ಸೇರಿದ್ದಾರೆ. ಅದಕ್ಕೆ ತನಿಖೆ ಮಾಡಬೇಕು. ಎಷ್ಟು ಜನಕ್ಕೆ ಬಂದಿಲ್ಲ ಅಂತೀರಾ? ಇಲ್ಲ ಈಗ ಜನವರಿಯಿಂದ ಈಗ 6 ಮಂತ್ ಆಯ್ತು. ಯಾರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಅದೇನು ಅನುಮೋದನೆ ಆಗಿದೆಯಲ್ಲ, ಆರ್ಡರ್ ಕಾಪಿ ಬಂದಿದೆ, ಅವ್ರಿಗೆ 6 ಮಂತ್ ಆಯ್ತು. ಯಾಕೆ ಬಂದಿಲ್ಲ ಅಂತ ನಾವು ಮಂಡಳಿ ಕಾರ್ಯದರ್ಶಿಗಳಿಗೆ ಅವೆಲ್ಲ ಟಿವಿಗೆ ಅವ್ರೇನ್ ಹೇಳ್ಬೇಕಂದ್ರೆ, ಈಗ ಅನರ್ಹ ಕಾರ್ಮಿಕರು ಕೆಲವೊಬ್ರು ಏನಪ್ಪಾ ಅಂದ್ರೆ ಅರ್ಜಿ ಹಾಕ್ತಾ ಇದ್ದಾರೆ, ಅವರಿಗೆ ತಡೆ ಒಡ್ಡೋಕ್ಕೋಸ್ಕರ ಸ್ವಲ್ಪ ತನಿಖೆ ಮಾಡಿ ಹಾಕ್ತೀವಿ ಅಮೌಂಟ್ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟನ್ನು ಇದನ್ನ ಹೇಳ್ತಾ ಇದ್ದೀವಿ ಕೂಡ. ಅವಾಗ ನೀವೇ ದೊಡ್ಡ ಮಟ್ಟದ ಧ್ವನಿ ಎತ್ತಾ ಇದ್ದೀವಿ. ಇಲ್ಲ ಧ್ವನಿ ಎತ್ತೀವಿ ನಾವು. ನೋಡಿ ನಾವು ಯಾವುದೇ ಪಕ್ಷ ಪಂಗಡ ಅದಂತೆಲ್ಲ